ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಬಹಳ ದಿನಗಳ ನಂತರ ನಾನು ಬರೆದಂಥ 30 ವರ್ಷಗಳ ಹಿಂದೆ ಪ್ರಕಟವಾದಂತಹ ಈ ಪಂಜರದ ಗಿಣಿ ಅನ್ನುವಂತಹ ಕೃತಿಯಲ್ಲಿ ಒಂದು ಕತೆ ಓದ್ತಾ ಇದ್ದ ಹಾಗೆ ನನಗೆ ಇವತ್ತಿನ ಕಥೆಗೆ, ಇವತ್ತಿನ ಘಟನೆಗಳಿಗೆ ಇಷ್ಟು ಹತ್ತಿರವಾಗಿದೆ ಅಂತ ಅನ್ನಿಸ್ತು. ಬರೆದಿದ್ದು ನಾನು ಮಕ್ಕಳ ಕತೆ. ಸ್ನೇಹಿತರೆ, ಪಂಜರದ ಗಿಣಿ. ಆದರೆ ಅಲ್ಲಿ ನಾನು ಪ್ರಾಣಿಗಳು ಅಂತ ಹೇಳಿ ಕಥೆಯನ್ನು ರಚನೆ ಮಾಡಿದ್ರೂ ಸಾಂಕೇತಿಕವಾಗಿ ಅದನ್ನು ಬಳಸಿದ್ರೂ ಸಹ ಇವತ್ತು ಅದನ್ನು ಮನುಷ್ಯ ರೂಪಕ್ಕೆ ತಗೊಂಡಾಗ ಏನಾಗಬಹುದು? ದಯವಿಟ್ಟು ಈ ಕಥೆಯನ್ನು ಒಮ್ಮೆ ಕೇಳಿ. ಸ್ನೇಹಿತರೆ, ಒಂದು ಕಾಡು. ಆ ಕಾಡಿನಲ್ಲಿ ತಮಗೆ ಗೊತ್ತಿರೋ ಹಾಗೆ ಸಿಂಹ ರಾಜ ಅಲ್ವಾ? ಅದು ಬರ್ತಾ ಇದ್ದರೆ ಅದರ ಗಾಂಭೀರ್ಯ, ಅದರ ಗರ್ಜನೆ ಎಲ್ಲವೂ ಸಹ ವಿಶೇಷ ಅನಿಸುವಂಥದ್ದು ತಾನೆ. ಅದನ್ನು ನೋಡ್ತಾ ಇದ್ದಂಥ ಈ ಮೊಲ, ಒಂದು ಸಣ್ಣ ಮೊಲ, ಅದಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇತ್ತು. ಅಯ್ಯೋ, ಆ ಸಿಂಹದ ಗರ್ಜನೆ ಹೇಗಿದೆ, ಅದರ ನಡಿಗೆ ಹೇಗಿದೆ, ಅದರ ಸ್ಟೈಲ್ ಹೇಗಿದೆ ಅಂತ ಹೇಳಿ ದಿನವೂ ಆ ಸಿಂಹ ಬರ್ತಾ ಇರೋದನ್ನೇ ಪೊದರೆ ಅಲ್ಲಿಂದ ನೋಡ್ತಾ ಇತ್ತು. ಅದಕ್ಕೆ ಅನ್ನಿಸ್ತು, ನಾನು ಆ ಸಿಂಹದ ಗೆಳೆತನ ಮಾಡಬೇಕು, ನಾನು ಅದರ ಜೊತೆಗೆ ಹೋಗಿ ಸ್ನೇಹ ಬೆಳೆಸ್ಕೊಳ್ಬೇಕು, ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತು. ಆಗ ಅದರ ಜೊತೆಗಿದ್ದಂಥ ಮೊಲಗಳು ಹೇಳಿದು, ಏನೇನೋ ಯೋಚನೆ ಮಾಡಬೇಡ, ಬಲಿಷ್ಠರ ಸಹವಾಸ ನಮ್ಮಂಥ ಅಸಹಾಯಕ ದುರ್ಬಲ ಪ್ರಾಣಿಗಳಿಗೆ ಅಲ್ಲ. ಸಿಂಹ ನಿಜ, ಅದರ ಸ್ಟೈಲ್ ಆಗಲಿ, ಅದರ ಗರ್ಜನೆಯಾಗಲಿ, ಅದರ ರೂಪವಾಗಲಿ ಎಲ್ಲವೂ ಚಂದ, ಅದು ರಾಜನೇ. ಆದರೆ ನಾವು ಹೇಗಿರಬೇಕು? ದೂರದಿಂದ ನೋಡ್ತಾ ಸಂತೋಷ ಪಡಬೇಕೇ ಹೊರತು ಅದರ ಹತ್ತಿರ ಹೋಗೋದಾಗಲಿ, ಅದರ ಸ್ನೇಹ ಮಾಡೋದಾಗಲಿ ಅಲ್ಲ. ಆದರೆ ಈ ಎಳೆ ಮೊಲ ಇದೆಯಲ್ಲ, ಅದು ಕೇಳಲಿಲ್ಲ. ಅದೇನು ಮಾಡ್ತಿತ್ತು, ದಿನ ಸಿಂಹರಾಜ ಬರಬೇಕಾದ್ರೆ ದೂರದಲ್ಲಿ ಅದಕ್ಕೆ ಕಾಣೋ ಹಾಗೆ ನಮಸ್ಕಾರ ಮಾಡ್ತಾ ಇತ್ತು. ಆಮೇಲೆ ಸ್ವಲ್ಪ ನಗು ಮುಖ ತೋರಿಸ್ತಿತ್ತು, ವಿನೀಯತೆ ತೋರಿಸ್ತಾ ಇತ್ತು. ಇದನ್ನೆಲ್ಲ ನೋಡ್ತಲ್ಲ ಸಿಂಹರಾಜ ಏನೋ ಅನ್ನಿಸ್ತು. ಒಂದು ದಿವಸ ಕರೀತು ಬಾಯಿಲಿ, ಮಲ್ಲ ಪುಟ್ಟು 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 ಅಂತ ಹತ್ರ ಬಂತು. ಆಗ ಏನು ದಿನವಾ ನನ್ನನ್ನು ನೋಡ್ತಿದೀಯಲ್ಲ ಆಗ ಮೊಲ ಹೇಳ್ತು, ಮಹಾರಾಜ, ನಿನ್ನ ಗರ್ಜನೆ ಎಷ್ಟು ಚೆನ್ನಾಗಿರುತ್ತೆ, ನಿನ್ನ ನಡಿಗೆ ಹೇಗಿರುತ್ತೆ, ನಿನ್ನ ರೂಪ ಹೇಗಿರುತ್ತೆ, ಅದು ನೋಡಿ ನನಗೆ ಭಾಳ ಖುಷಿಯಾಗಿದೆ, ನಾನು ನಿನ್ನ ಅಭಿಮಾನಿ. ಆಗ ಸಿಂಹರಾಜ, ಸರಿ, ಇನ್ನು ಮೇಲೆ ನೀನು ಸಹ ನನ್ನ ಬಳಗದಲ್ಲಿರು ಅಂತ ಹೇಳ್ತು. ಅದಕ್ಕೆ ಮೊಲಕ್ಕೆ ಭಾಳ ಆನಂದವೇ ಆನಂದ, ಖುಷಿಯೋ ಖುಷಿ, ತನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ಅದು ತನ್ನ ಬಳಗದವರಿಗೆಲ್ಲ ಹೇಳ್ತು. ನೋಡಿದ್ರ, ಸಿಂಹರಾಜ ನನ್ನ ಗೆಳೆತನವನ್ನು ಮಾಡ್ಕೊಂಡಿದೆ, ನನ್ನ ಮೇಲೆ ಪ್ರೀತಿ ತೋರಿದೆ ಅಂತ ಹೇಳ್ತು. ಅದಕ್ಕೆ ಅದ್ರ ಬಳಗದವ್ರು ಹೇಳಿದ್ರು, ಬೇಡಪ್ಪ, ನಮ್ಮ ಕೆಲಸ ಏನಿದೆ, ನಮ್ಮ ಬೊಗಸೆ ಏನಿದೆ, ನಾವು ನಮ್ಮ ಸಮಾನರಿದಾರಲ್ಲ ಅವ್ರ ಜೊತೆ ಸ್ನೇಹ ಮಾಡ್ಕೊಳ್ಳೋಣ, ಈ ದೊಡ್ಡವರು ಸಹವಾಸ ಬೇಡ. ಅದಕ್ಕೆ ಆ ಎಳೆ ಮೊಲ ಹೇಳ್ತು, ನಿಮಗೆಲ್ಲ ನಾನು ನೋಡಿ ಹೊಟ್ಟೆ ಕಿಚ್ಚು, ನಾನು ಸಿಂಹರಾಜನ ಸ್ನೇಹಿತ, ಅದನ್ನು ನೋಡಿ ನಿಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸರಿ ಬಿಡಿ, ನನ್ನ ದಾರಿ ನಾನು ಹೊಂಟ್ಕೊಳ್ತೀನಿ ಅಂತ ಹೇಳಿ ದಿನಾ ಸಿಂಹರಾಜನ ಗುಹೆಗೆ ಹೋಗೋದು, ನಮಸ್ಕಾರ ಮಾಡೋದು, ಹೊಗಳೋದು, ಈ ರೀತಿ ಮಾಡ್ತಾ ಇತ್ತು. ಸಿಂಹರಾಜನಿಗೂ ಇಂಥದ್ದೊಂದು ಇರಲಿ, ಇದನ್ನು ತಿನ್ನೋದ್ರಿಂದಾಗಲಿ ನನಗೇನು ಮಹಾ ಸಿಕ್ಕಿತ್ತು, ಇರಲಿ, ನನ್ನನ್ನು ಹೊಗಳ್ಕೊಂಡು ಊರೆಲ್ಲ ಸುತ್ತಲ್ಲ ಅಂತ ಹೇಳಿ ಗೆಳೆತನ ಮಾಡ್ಕೊಂಡಿತ್ತು. ಒಂದು ದಿವಸ ಸಿಂಹರಾಜನ ಸ್ನೇಹಿತೆ ಇನ್ನೊಂದು ಸಿಂಹಿಣಿ ಅದು ಬಂದು ಸೇರ್ಕೊಳ್ತು. ಅದೇನು ಮಾಡ್ತು ನೋಡೋತ್ತು, ಇದು ಎಳೆಯಮ್ಮಲ್ಲ,
ಈ ಮೊಲ ಹೇಳ್ದಂಗೆ ಇದು ನಮ್ಮ ರಾಜನ ಜೊತೆಗೆ, ಅಂದರೆ ನನ್ನ ಸ್ನೇಹಿತ ಸಿಂಹರಾಜನ ಜೊತೆಗೆ ಎಷ್ಟು ಫ್ರೆಂಡ್ಲಿ ಇದೆ. ಇಂಥ ಪ್ರಾಣಿ ನಮ್ಮ ಜೊತೆಗೆ ಇರೋದು ಅಂದ್ರೆ ಏನು ಅಂತ. ಅದಕ್ಕೆ ತಕ್ಕಂತೆ ಅಲ್ಲೊಂದು ನರಿ ಅನ್ನುವಂಥದ್ದು ಇತ್ತಲ್ಲ, ಅದು ಹೇಳ್ತು, ನೋಡು ನಮ್ಮ ಯೋಗ್ಯತೆ ಏನು. ಇಂಥ ಈ ಮೊಲದ ಜೊತೆಗೆ ರಾಜ ಸ್ನೇಹ ಮಾಡ್ಕೊಂಡ್ರೆ ನೋಡೋರು ಏನಂತಾರೆ, ಅದು ತಿನ್ನೋ ಹಾಗೆ ಸೊಪ್ಪು ಇಂಥವೆಲ್ಲ ನಾಳೆ ನಾವು ತಿನ್ಕೊಂಡು ಇರಬೇಕಾಗತ್ತೆ, ನೀನು ಏನಾದರೂ ಮಾಡಿ ದೂರ ಮಾಡು. ಅದಕ್ಕೆ ಸಿಂಹಿಣಿ ಹೇಳ್ತು, ನಾನು ಹೇಳಿದ್ರೆ ಕೇಳಬೇಕಲ್ಲ ಅಂತ. ಅಯ್ಯೋ, ಎಷ್ಟಂದ್ರೂ ನೀನು ಸ್ನೇಹಿತೆ, ನೀನು ಒಂದು ಕೆಲಸ ಮಾಡು, ನೀನು ಕಾಯಿಲೆ ಬಿದ್ದಂಗೆ ಮಲ್ಕೊಬಿಡು. ಆವಾಗ ನಾನು ಹೇಳ್ತೀನಿ, ವೈದ್ಯರೇ ಹೇಳಿದ್ದಾರೆ ಈ ಸಿಂಹಿಣಿಗೆ ಮೊಲದ ಮಾಂಸ, ಎಳೇ ಮೊಲದ ಮಾಂಸ ಅದನ್ನು ತಿಂದರೆ ಇದಕ್ಕೆ ಆರೋಗ್ಯ ಆಗತ್ತೆ, ಇಲ್ಲಿದ್ರೆ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತೀನಿ. ಎಷ್ಟಂದ್ರೂ ನೀನು ಅದರ ಪ್ರೇಯಸಿ ಸ್ನೇಹಿತೆ. ಸಿಂಹರಾಜ ಆ ಮಾತನ್ನು ಕೇಳಿಯೇ ಕೇಳ್ತಾನೆ. ಸರಿ, ಅದೇ ರೀತಿ ಸಿಂಹಿಣಿ ಗುಹೆ ಒಳಗೆ ನರಳುತ್ತಾ ಕೂತ್ಕೊಂಡಿತ್ತು. ಅಷ್ಟೊತ್ತಿಗೆ ಈ ವಿಚಾರ ಗೊತ್ತಾಯಿತು ಸಿಂಹರಾಜನಿಗೆ. ಓಡ್ ಬಂತು, ಏನು ಕತೆ ಅಂತ. ಆಗ ನರಿ ಹೇಳ್ತು, ರಾಜ, ಈ ಸಿಂಹಿಣಿಗೆ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ, ಸತ್ತೋಗ್ಬಿಡುತ್ತಂತೆ. ಅದಕ್ಕೆ ಅದು ಹುಷಾರಾಗಬೇಕು ಅಂತಂದರೆ ಎಳೇ ಮೊಲದ ಮಾಂಸ ಬೇಕಂತೆ, ಇಲ್ಲದೇ ಇದ್ದರೆ ಸಿಂಹಿಣಿ ಬದುಕಲ್ಲ. ಅಯ್ಯೋ ನನ್ನ ಸ್ನೇಹಿತೆ, ಏನು ಮಾಡೋದಪ್ಪ ಅಂತ. ಅದಕ್ಕೆ ತಟ್ಟನೆ ನೆನಪಾಗಿದ್ಯಾವ್ದು ಹೇಳು, ತಮ್ಮ ಸ್ನೇಹಿತ ಯಾವುದೋ ಪುಟ್ಟ ಎಳೆಯ ಮೊಲ ಹೇಗೋ ಇದಕ್ಕೆ ಬರುತ್ತಲ್ಲ ಗುಹೆಗೆ ಅಂತ ಹೇಳಿ ಕಳಿಸ್ತಂತೆ. ಎಳೆ ಮೊಲಕ್ಕೆ ಕರ್ಕೊಂಬರ್ರಿ ಅಂತ. ಎಳೆ ಮೊಲ ದಿನ ಬರ್ತಾ ಇತ್ತಲ್ಲ ಹಾಗೆ ಚಂಗ 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 ಅಂತ ಹಾರ್ಕೊಂಡು ಗುಹೆ ಒಳಗೆ ಬಂತು. ಆಗ ಸಿಂಹ ರಾಜ ಹೇಳ್ತು, ಅಪ್ಪ ಸ್ನೇಹಿತ, ನನ್ನ ಹೆಂಡತಿ ಅಂದರೆ ನನ್ನ ಸ್ನೇಹಿತೆ ಸಿಂಹಿಣಿಗೆ ಕಾಯಿಲೆ ಆಗ್ಬಿಟ್ಟಿದೆ, ಅದಕ್ಕೆ ಎಳೆ ಮೊಲದ ಮಾಂಸ ಬೇಕಂತೆ. ನೀನು ನನ್ನ ಸ್ನೇಹಿತ, ನನಗೋಸ್ಕರ ಪ್ರಾಣ ಕೊಡೋನು ನೀನು ಅಂತ ಹೇಳಿ ಅವಳ ಆರೋಗ್ಯ ಸುಧಾರಿಸ್ಲಿ, ಅದಕ್ಕೋಸ್ಕರ ನೀನು ಬಲಿದಾನ ಮಾಡು ಅಂತ ಹೇಳಿ ಹಾರಿ ಆ ಮೊಲದ ಮಾಂಸ ಅದನ್ನು ಹಾರಿ ಅದರ ಪ್ರಾಣವನ್ನು ಹಿಚಕಿ ತನ್ನ ಸಿಂಹಿಣಿಗೆ ಕೊಡ್ತು. ಸಿಂಹಿಣಿ ಅದನ್ನು ತಿಂದ ಮೇಲೆ ಒಂಥರ ಎದ್ದು ಖುಷಿಯಾದಂಗೆ ಮೈಯೆಲ್ಲ ಕೊಡವಿ ಎದ್ದು ನಿಂತ್ಕೊಂಡಂಗಾಯ್ತು. ಆಗ ಸಿಂಹರಾಜ ಹೇಳ್ತು, ಆ ಸ್ನೇಹಿತನ ಬಲಿದಾನದಿಂದ ನಿನ್ನ ಆರೋಗ್ಯ ಸುಧಾರಿಸ್ಬಿಡ್ತು, ನೋಡು ಅದಕ್ಕೆ ಸದ್ಗತಿ ದೊರಕಲಿ. ಇದು ನಾನು ಅವತ್ತು ಬರೆದಂಥ ಕತೆ ಸ್ನೇಹಿತರೆ. ಆದರೆ ಇದನ್ನು ಇವತ್ತಿಗೆ ಅಪ್ಲೈ ಮಾಡ್ಕೊಳ್ಳಿ. ದೊಡ್ಡವರು ಸಹವಾಸ ಮಾಡಿದ್ರೆ ಅವರಿಂದ ನಮಗೆ ಒಳ್ಳೆಯದು ಆಗೋದಕ್ಕಿಂತ ಬದಲು ಕೆಟ್ಟದೇ ಆಗತ್ತೆ. ನಾವು ನಮ್ಮ ಬಳಗವನ್ನು ಕಳ್ಕೊಳ್ಬೇಕಾಗತ್ತೆ. ನಮ್ಮ ಬಳಗಕ್ಕೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಈ ದೊಡ್ಡವರ ಓಲೈಕೆ ಒಳಗೆ ನಮ್ಮ ಜೀವನವನ್ನು ನಾವು ಕಳ್ಕೊಳ್ತಾ ನಮ್ಮ ತನವನ್ನು, ನಮ್ಮ ಖುಷಿಯನ್ನು ಎಲ್ಲವನ್ನ ಕಳ್ಕೊಂಡ್ಬಿಡ್ತೇವೆ. ಇದು ನಿಮಗೆ ಇವತ್ತು ನಡೆಯುವಂಥ ಅನೇಕ ವಿಚಾರಗಳಲ್ಲಿ ನಿಮಗೆ ಅರ್ಥವಾಗಿರಬಹುದು. ಸ್ನೇಹಿತರೆ, ಯಾವತ್ತೂ ಅಷ್ಟೇ, ಇದು ನಾನು 30 ವರ್ಷಗಳ ಹಿಂದೆ ಬರೆದಂಥ ಕಥೆಯಾದರೂ ಇವತ್ತು ನನಗೆ ಈ ಕಥೆಯನ್ನು ಓದಬೇಕಾದ್ರೆ, ಪುಟಗಳನ್ನು ತಿರುವಿ ಹಾಕಬೇಕಾದ್ರೆ ಅನೇಕ ಪ್ರಸ್ತುತ ವಿಚಾರಗಳು ಮನಸ್ಸಿಗೆ ಬಂದು, ಕತೆ ಎಷ್ಟು ಸತ್ಯ ಅಲ್ವೇ. ನಮ್ಮ ಯೋಗ್ಯತೆಯನ್ನು ಮೀರಿ, ನಮ್ಮ ಬದುಕಿನ ಸಂತೋಷವನ್ನು ಬಿಟ್ಟು, ನಮ್ಮ ಮನೆ ಮಠ ಕುಟುಂಬವನ್ನು ಬಿಟ್ಟು ನಾವು ಇನ್ನೊಬ್ಬರ ಯಾರ್ದೋ ಒಬ್ಬರಿಗೋಸ್ಕರ ಖುಷಿಗೆ ನಾವು ಹೋದರೆ ನಮ್ಮ ಪ್ರಾಣವನ್ನು ನಾವು ಕಳ್ಕೊಳ್ಬೇಕಾಗತ್ತೆ, ನಮ್ಮ ತನವನ್ನೂ ಕಳ್ಕೊಳ್ಬೇಕಾಗತ್ತೆ ಅಂತ. ತಮಗೆ ಹೇಗೆ ಅನ್ನಿಸ್ತೋ ಈ ಕತೆ ಗೊತ್ತಿಲ್ಲ. ಇದು ಮಕ್ಕಳಿಗೆ ಬರೆದಂಥ ಕಥೆಯಾದರೂ ಇವತ್ತು ನನಗೇನೋ ಇದು ಪ್ರಸ್ತುತ ಅಂತ ಅನ್ನಿಸ್ತು. ನಮಸ್ಕಾರ.